ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಅಧ್ಯಾಯದ ಮುಂದಿನ ಒಂದು ಭಾಗವನ್ನು ನೋಡೋಣ. ಮಕ್ಕಳೇ, ನಾವೆಲ್ಲ ಇಲ್ಲಿವರೆಗೂ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬ, ಅದರಲ್ಲಿಯೂ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣದಲ್ಲಿ ಪ್ರತಿಬಿಂಬ ಹೇಗೆ ಉಂಟಾಗುತ್ತದೆ, ಅವುಗಳ ರೇಖಾಚಿತ್ರ ಬಿಡಿಸುವುದು, ಇದನ್ನೆಲ್ಲ ನೋಡಿದ್ವಿ. ಈಗ ಈ ದರ್ಪಣದಲ್ಲಿ ನಾವು ವಸ್ತುವನ್ನು ದರ್ಪಣದ ಎದುರಿಗೆ ಇಟ್ಟಾಗ ಕೆಲವು ಸಂಕೇತಗಳನ್ನು, ಕೆಲವು ನಿಯಮಗಳನ್ನು ಪಾಲಿಸಿ ಲೆಕ್ಕಾಚಾರ ಮಾಡಬೇಕಾಗ್ತದೆ. ಹೀಗಾಗಿ ಈ ಒಂದು ಸಂಕೇತಗಳಿಗೆ ನಾವು ಕಾರ್ಟೀಸಿಯನ್ ಸಾಂಪ್ರದಾಯಿಕ ಸಂಕೇತಗಳು ಅಂತ ಕರಿತೀವಿ. ಹಾಗಾದರೆ ನಾವು ಈ ಅಧ್ಯಾಯದಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳನ್ನು, ಲೆಕ್ಕಗಳನ್ನು ನಾವು ಬಿಡಿಸಬೇಕಾದ್ರೆ ಈ ಕಾರ್ಟೀಸಿಯನ್ ಸಾಂಪ್ರದಾಯಿಕ ಸಂಕೇತಗಳನ್ನು ನಾವು ತಿಳ್ಕೊಳ್ಳೋದು ಭಾಳ ಪ್ರಮುಖವಾಗಿರುತ್ತದೆ. ಹಾಗಾದರೆ ಈ ಕಾರ್ಟೀಸಿಯನ್ ಸಾಂಪ್ರದಾಯಿಕ ಸಂಕೇತಗಳೆಂದರೇನು ಒಂದೊಂದಾಗಿ ನೋಡೋಣ ಬನ್ನಿ. ಒಂದನೇದ್ದು, ವಸ್ತುವನ್ನು ಯಾವಾಗಲೂ ದರ್ಪಣದ ಎಡಭಾಗದಲ್ಲಿ ಇಡಲಾಗುತ್ತದೆ. ನೋಡ್ರಿ, ನಾವು ವಸ್ತುವನ್ನು ಯಾವಾಗಲೂ ಎಲ್ಲಿಡಬೇಕು? ದರ್ಪಣದ ಎಡಭಾಗದಲ್ಲಿ ಇಡಬೇಕು. ಎಡಭಾಗದಲ್ಲಿನೇ ವಸ್ತುವನ್ನು ನಾವು ಇಟ್ಟಿದ್ದೀವಿ ಅಂತ ನಿರ್ಧಾರ ಮಾಡ್ಕೋಬೇಕು. ನೆಕ್ಸ್ಟ್, ಎರಡನೇದ್ದು, ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿರುವ ಎಲ್ಲ ದೂರಗಳನ್ನು ದರ್ಪಣ ಧ್ರುವದಿಂದ ಅಳೆಯುತ್ತೇವೆ. ನೋಡಿರಿ, ನಾವು ಈ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿ ಏನೇ ದೂರ ಇರ್ಬೋದು, ಅದು ವಸ್ತುವಿನ ದೂರ ಇರ್ಬೋದು, ಅಥವಾ ಪ್ರತಿಬಿಂಬದ ದೂರ ಇರ್ಬೋದು, ಅಥವಾ ಇನ್ಯಾವುದೇ ಇರ್ಬೋದು, ಏನೇ ದೂರವನ್ನು ಅಳಿಬೇಕಾದ್ರೆ, ಅಥವಾ ಸಂಗಮ ದೂರ ಇರ್ಬೋದು, ಇನ್ಯಾವುದೇ ದೂರವನ್ನು ಅಳಿಬೇಕಾದ್ರೆ ದರ್ಪಣ ಧ್ರುವ ಪಿಯಿಂದನೇ ಅಳಿತೀವಿ. ಅದೇ ಥರ ಈ ಮೂಲ ಬಿಂದುವಿನ ಬಲಭಾಗದಲ್ಲಿ ಎಕ್ಸ್ ಅಕ್ಷದ ಉದ್ದಕ್ಕೂ ಅಳೆಯಲಾಗುವ ಎಲ್ಲ ದೂರಗಳನ್ನು ಧನಾತ್ಮಕವಾಗಿ ತೊಗೊತೀವಿ. ನೋಡ್ರಿ, ಅಂದರೆ ಈ ಮೂಲ ಬಿಂದು ಪಿ ಏನದಿಲ್ಲ, ಅದರ ಬಲಭಾಗಕ್ಕೆ ಅಳೆಯಲಾಗುವ ಎಲ್ಲ ದೂರಗಳನ್ನು ಧನಾತ್ಮಕವಾಗಿ ತೊಗೊತೀವಿ. ಇದು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಅದೇ ಥರ ಮೂಲ ಬಿಂದುವಿನ ಎಡಭಾಗದಲ್ಲಿ ಅಳೆಯಲಾದ ಎಲ್ಲ ದೂರಗಳನ್ನು, ಅಂದರೆ ಎಕ್ಸ್ ಮೈನಸ್ ತೆಗೆದುಕೊಳ್ಳಲಾಗುತ್ತದೆ. ಹೀಗಾಗಿ ನೀವು ಆಲ್ರೆಡಿ ರೇಖಾಗಣಿತದಲ್ಲಿ ಗಣಿತದಲ್ಲಿ ನಕ್ಷೆ ಬಿಡಿಸೋದು ಓದಿರ್ತಿರಲ್ಲ, ಗ್ರಾಫ್ ಬಿಡಿಸೋದು, ಅದೇ ಒಂದು ನಿಯಮವನ್ನು ಇಲ್ಲಿ ಕೂಡ ಪಾಲಿಸ್ತೀವಿ. ಅದೇ ಕಾರ್ಟೀಸಿಯನ್ ಪದ್ಧತಿ ಕೂಡ ಇಲ್ಲಿ ಪಾಲನೆ ಆಗುತ್ತದೆ. ನೋಡಿರಿ, ಬಲಭಾಗದಲ್ಲಿರುವ ದೂರಗಳನ್ನು ಧನಾತ್ಮಕವಾಗಿ ತೊಗೊತೀವಿ, ಋಣಭಾಗದಲ್ಲಿರುವವನ್ನು ಋಣಾತ್ಮಕವಾಗಿ ತೊಗೊತೀವಿ. ಇನ್ನು ಪ್ರಧಾನ ಅಕ್ಷಕ್ಕೆ ಲಂಬವಾಗಿ ಅಥವಾ ಮೇಲಿನ ಕಡೆಗೆ ಅಳೆಯಲಾಗುವ ದೂರಗಳನ್ನು ಧನಾತ್ಮಕವಾಗಿ ತೊಗೊತೀವಿ. ನೀವು ನೋಡ್ಬೋದು, ಅಲ್ಲಿ ಕಾರ್ಟೀಸಿಯನ್ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ನೀವು. ಪ್ರಧಾನ ಅಕ್ಷಕ್ಕೆ ಲಂಬವಾಗಿ ಮೇಲ್ಗಡೆ ಉದ್ದವಾಗಿ ಅಳೆಯುವಂಥವನ್ನು ಏನಂತ ತೊಗೊತೀವಿ ನಾವು? ಧನಾತ್ಮಕವಾಗಿ ತೊಗೊತೀವಿ. ಅದೇ ಥರ ಪ್ರಧಾನ ಅಕ್ಷಕ್ಕೆ ಲಂಬವಾಗಿ ಅಥವಾ ಕೆಳಬದಿಯ ಕಡೆಗೆ ಅಳೆಯಲಾಗುವ ದೂರಗಳನ್ನು ಋಣಾತ್ಮಕವಾಗಿ ತೆಗೆದುಕೊಳ್ತೀವಿ. ಇನ್ನು ದರ್ಪಣ ಸೂತ್ರ ನೋಡ್ರಿ, ಗೋಳಿಯ ಇದಿಷ್ಟು ಕಾರ್ಟೀಸಿಯನ್ ಸಾಂಪ್ರದಾಯಿಕ ಸಂಕೇತಗಳಾಯಿತು. ದರ್ಪಣಕ್ಕೆ ಸಂಬಂಧಿಸಿದಂತೆ ಸೂತ್ರ ಹೇಗಿರುತ್ತೆ ನೋಡ್ರಿ. ಗೋಳಿಯ ದರ್ಪಣದಲ್ಲಿ ದರ್ಪಣದ ದೂರದಿಂದ ವಸ್ತುವಿಗೆ ಇರುವ ದೂರವನ್ನು ವಸ್ತು ದೂರ ಅಂತ ಕರಿತೀವಿ. ಇದನ್ನು ಯು ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಇನ್ನು ದರ್ಪಣದ ಧ್ರುವದಿಂದ ಪ್ರತಿಬಿಂಬಕ್ಕೆ ಇರುವ ದೂರವನ್ನು ಪ್ರತಿಬಿಂಬ ದೂರ ವಿ ಅಂತ ಕರಿತೀವಿ. ದರ್ಪಣದ ಧ್ರುವದಿಂದ ಪ್ರತಿಬಿಂಬಕ್ಕೆ ಇರುವ ದೂರವನ್ನು ಪ್ರತಿಬಿಂಬ ದೂರ ಅಂತೀವಿ. ಇದನ್ನು ವಿ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಇನ್ನು ದರ್ಪಣ ಧ್ರುವದಿಂದ ಪ್ರಧಾನ ಸಂಗಮಕ್ಕೆ ಇರುವ ದೂರವನ್ನು ಸಂಗಮ ದೂರ ಅಂತೀವಿ. ಇದನ್ನು ಸ್ಮಾಲ್ ಎಫ್ನಿಂದ ಸೂಚಿಸ್ತೀವಿ. ಹೀಗಾಗಿ ನಮಗೆ ದರ್ಪಣದ ಸೂತ್ರ ಈ ರೀತಿ ಸಿಗುತ್ತದೆ: 1/f = 1/v + 1/u. ಇದು ದರ್ಪಣದ ಸೂತ್ರ ಆಗಿರ್ತದೆ. ಇಲ್ಲಿ ಮತ್ತೊಂದು ಪರಿಕಲ್ಪನೆಯನ್ನು ತಿಳ್ಕೊತೀವಿ, ಅದುವೇ ವರ್ಧನೆ. ಹಾಗಾದರೆ ವರ್ಧನೆ ಅಂದರೆ ಏನಂತ ನೋಡೋಣ ಬನ್ನಿ. ಸಾಪೇಕ್ಷವಾಗಿ ಯಾವುದೇ ಪ್ರತಿಬಿಂಬವು ವಸ್ತುವಿನ ಗಾತ್ರಕ್ಕಿಂತ ಎಷ್ಟು ವರ್ಧನೆಯಾಗುವುದೆಂಬುದನ್ನು ತಿಳಿಸೋದೇ ದರ್ಪಣದ ವರ್ಧನೆ. ಅಂದರೆ ನಾವು ಒಂದು ವಸ್ತುವನ್ನು ದರ್ಪಣದ ಮುಂದುಗಡೆ ಇಟ್ಟಾಗ ಅದರ ಪ್ರತಿಬಿಂಬ ವಸ್ತುವಿನಕ್ಕಿಂತ ಎಷ್ಟು ಪಟ್ಟು ಗಾತ್ರದಲ್ಲಿ ವರ್ಧನೆಯಾಗಿರ್ತದೆ, ಅಂದರೆ ದೊಡ್ಡದಾಗಿರ್ತದೆ ಅಥವಾ ವಿಶಾಲವಾಗಿರ್ತದೆ ಅನ್ನೋದನ್ನೇ ನಾವು ದರ್ಪಣದ ವರ್ಧನೆ ಅಂತ ಕರಿತೀವಿ. ಇದನ್ನು ಎಂ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಇದನ್ನು ಯಾವ ರೀತಿ ನಾವು ಲೆಕ್ಕಾಚಾರ ಮಾಡ್ತೀವಿ ಅಂದರೆ ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರದ ನಿಷ್ಪತ್ತಿಯಲ್ಲಿ ವ್ಯಕ್ತಪಡಿಸ್ತೀವಿ. ಅವುಗಳ ಅನುಪಾತದಲ್ಲಿ ಇದನ್ನು ವ್ಯಕ್ತಪಡಿಸ್ತೀವಿ. ಇನ್ನು ಮಿಥ್ಯ ಪ್ರತಿಬಿಂಬಗಳಿಗೆ ವಸ್ತುವಿನ ಎತ್ತರವನ್ನು ಧನಾತ್ಮಕವಾಗಿ ತೆಗೆದುಕೊಳ್ತೇವೆ. ಸತ್ಯ ಪ್ರತಿಬಿಂಬಗಳಿಗೆ ವಸ್ತುವಿನ ಎತ್ತರವನ್ನು ಋಣಾತ್ಮಕವಾಗಿ ತೆಗೆದುಕೊಳ್ಳಬೇಕು ಅಂತ ನಾವು. ಹೀಗಾಗಿ m ಪ್ರತಿಬಿಂಬ ಎತ್ತರ h' ವಸ್ತುವಿನ ಎತ್ತರ h, ದಟ್ ಈಸ್ ಈಕ್ವಲ್ ಟು m h'/h, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ತೀವಿ -v/u. ಇದು ದರ್ಪಣಕ್ಕೆ ಸಂಬಂಧಿಸಿದಂತೆ ಈ ವರ್ಧನೆಯ ಸೂತ್ರ. m ಪ್ರತಿಬಿಂಬದ ಎತ್ತರ h'/h -v/u. ಈ ಸೂತ್ರದಿಂದ, ಎರಡು ಸೂತ್ರದಿಂದಲೂ ಇದನ್ನು ನಾವು ಲೆಕ್ಕಾಚಾರ ಮಾಡ್ತೀವಿ. ಈ ಒಂದು ಸಮಸ್ಯೆಯನ್ನು ಬಿಡಿಸೋಣ ಬನ್ನಿಲ್ಲಿ.
ಒಂದು ಆಟೋಮೊಬೈಲ್ನಲ್ಲಿ ಹಿನ್ನೋಟವನ್ನು ಪಡೆಯಲು ಉಪಯೋಗಿಸಿದ ಪೀನ ದರ್ಪಣದ ವಕ್ರತಾ ತ್ರಿಜ್ಯವು 3.00 ಮೀಟರ್ ಇದೆ. ಒಂದು ವೇಳೆ ಬಸ್ಸು ದರ್ಪಣದಿಂದ 5 ಮೀಟರ್ ದೂರದಲ್ಲಿ ಇದ್ದರೆ ಪ್ರತಿಬಿಂಬದ ಸ್ಥಾನ, ಸ್ವಭಾವ, ಗಾತ್ರವನ್ನು ಕಂಡುಹಿಡಿಯಿರಿ. ನೋಡಿರಿ, ಚೆನ್ನಾಗಿ ಅರ್ಥ ಮಾಡ್ಕೊರಿ. ಮೊದಲು ಪ್ರಶ್ನೆ, ವಿಜ್ಞಾನದಲ್ಲಿ ನಾವು ಸಮಸ್ಯೆಗಳನ್ನು ಬಿಡಿಸ್ಬೇಕಾದ್ರೆ ಮೊದಲ ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಒಂದು ಆಟೋಮೊಬೈಲ್ನಲ್ಲಿ ಹಿನ್ನೋಟವನ್ನು ಪಡೆಯಲು ಒಂದು ಪೀನ ದರ್ಪಣದ ವಕ್ರತಾ ತ್ರಿಜ್ಯ. ನೋಡಿರಿ, ಆಟೋಮೊಬೈಲ್ನಲ್ಲಿ ಒಂದು ಹಿನ್ನೋಟವನ್ನು ಪಡೆಯೋಕ್ಕೆ ಒಂದು ಪೀನ ದರ್ಪಣ ಬಳಸಿದ್ದಾರೆ. ಅದರ ವಕ್ರತಾ ತ್ರಿಜ್ಯ ಎಷ್ಟಿದೆ? 3.00 ಮೀಟರ್ ಇದೆ. ಒಂದು ವೇಳೆ ಬಸ್ಸು ದರ್ಪಣದಿಂದ ಎಷ್ಟು ದೂರದಲ್ಲಿದೆ? 5 ಮೀಟರ್ ದೂರದಲ್ಲಿದ್ದರೆ ಪ್ರತಿಬಿಂಬದ ಸ್ಥಾನ, ಸ್ವಭಾವ ಮತ್ತು ಗಾತ್ರವನ್ನು ಕಂಡುಹಿಡಿಯಿರಿ. ಇಲ್ಲಿ ವಕ್ರತಾ ತ್ರಿಜ್ಯ ಅಂದರೆ ನಮ್ಗೆ ಈಗಾಗಲೇ ಗೊತ್ತಿದೆ. R = +3.00 ಮೀಟರ್ ತೊಗೊತೀವಿ ನಾವು. ಪ್ಲಸ್ ಯಾಕೆ ತೊಗೊತೀವಿ? ಇಲ್ಲಿ ಏನಿದೆ? ಪ್ಲಸ್ R ಅಂದ್ರೇನು? ಯಾವ ಕಡೆ ಇಟ್ಟಿರ್ತೀವಿ ನಾವು? ಯಾವ ದರ್ಪಣ ಇದೆ? ಇಲ್ಲಿ ಪೀನ ದರ್ಪಣ ಇದೆ. ಹೀಗಾಗಿ ಪೀನ ದರ್ಪಣ ಅಂದರೆ ನಾವು ಅದರ ಧನಾತ್ಮಕವಾಗಿ ತೊಗೊತೀವಿ. ಏನನ್ನು? ವಕ್ರತಾ ತ್ರಿಜ್ಯವನ್ನು. ಯಾಕಂದರೆ ಅದರ ಈ ಕಡೆ ಇರ್ತದೆ ವಕ್ರತಾ ತ್ರಿಜ್ಯ ಒಳಗಡೆ. ಇನ್ನು ವಸ್ತು ದೂರ U = -5.00 ಮೀಟರ್. ಯಾಕಂದರೆ ವಸ್ತುವನ್ನು ಎಡಗಡೆ ಇಟ್ಟಿರ್ತೀವಿ, ಹೌದಾ? ಇದೊಂದು ಕಾಲ್ಪನಿಕ ಚಿತ್ರವನ್ನು ನೀವು ಹಾಕ್ಕೋಬೇಕಾಗತ್ತೆ. ಅದೇ ಥರ ಪ್ರತಿಬಿಂಬದ ದೂರ V ಅನ್ನು ಕಂಡುಹಿಡಿ ಅಂದಾನೆ. ಅದೇ ಥರ ಪ್ರತಿಬಿಂಬದ ಎತ್ತರವನ್ನು ಕಂಡುಹಿಡಿದಾನೆ. ಹೀಗಾಗಿ ಇಲ್ಲಿ ನಮಗೆ ಈಗಾಗಲೇ ನಾನು ಹಿಂದುಗಡೆ ಹೇಳಿದೆ, ವಕ್ರತಾ ತ್ರಿಜ್ಯ ಅಂದರೆ ಅದು ಸಂಗಮ ದೂರದ 2ರಷ್ಟು ಇರುತ್ತದೆ ಅಂತ ಹೇಳಿದೆ. ಹೀಗಾಗಿ ನಮಗೆ ಸೂತ್ರ ಏನಿದೆ? 1/f = 1/v + 1/u. ಹೀಗಾಗಿ ಎಫ್ ಅನ್ನು ಕಂಡುಹಿಡಿಬೇಕಾಗ್ತದೆ. ಹೀಗಾಗಿ F = r/2. ಹೀಗಾಗಿ 3/2 ಅಂದರೆ 1.50 ಮೀಟರ್. ಏನು? F = 1/50 ಮೀಟರ್. ನಮಗೆ V ಗೊತ್ತಿದೆ, F ಗೊತ್ತಿದೆ, U ಗೊತ್ತಿದೆ, V ಕಂಡುಹಿಡಿಯೋದಿದೆ. ಹೀಗಾಗಿ ಇಲ್ಲಿ V ಬೆಲೆ +1.15 ಮೀಟರ್ ಬರುತ್ತದೆ. ಇದರ ಅರ್ಥ ಪೀನ ದರ್ಪಣ ಅಂತ ಅಂದಾಗ ನಾವು ಇಲ್ಲಿ ಉತ್ತರ ಧನಾತ್ಮಕವಾಗಿಯೇ ಬರಲೇಬೇಕು. ಏಕೆಂದರೆ ಪೀನ ದರ್ಪಣದಲ್ಲಿ ಮಿಥ್ಯ ಪ್ರತಿಬಿಂಬಗಳು ಉಂಟಾಗುತ್ತವೆ. ಈಗಾಗಲೇ ನಾನು ಹೇಳಿದೆ, ಕಾರ್ಟಿಷಿಯನ್ ಸಂಕೇತದಲ್ಲಿ ಯಾವಾಗಲೂ ಮಿಥ್ಯ ಪ್ರತಿಬಿಂಬಕ್ಕೆ ಧನಾತ್ಮಕವಾಗಿ ತೊಗೊತೀವಿ ಅಂತ. ಹೀಗಾಗಿ V = 1.15 ಮೀಟರ್ ಬಂತು. ಅಂದರೆ ಪ್ರತಿಬಿಂಬದ ದೂರ 1.15 ಮೀಟರ್ ಇದೆ. ಇನ್ನು ಪ್ರತಿಬಿಂಬ ಎಷ್ಟು ದೂರದಲ್ಲಿದೆ? ಅದರ ವರ್ಧನೆ ಎಷ್ಟಿದೆ ನೋಡೋಣ ಬನ್ನಿ. ಅದರ ವರ್ಧನೆ ಕೂಡ ಧನಾತ್ಮಕ 0.23 ಇದೆ. ಅಂದರೆ ವಸ್ತುವಿನ ಗಾತ್ರಕ್ಕಿಂತ ಇಷ್ಟು ಪಟ್ಟು ಚಿಕ್ಕದಾಗಿದೆ, ವಸ್ತುವಿನಕ್ಕಿಂತ ಚಿಕ್ಕದಾಗಿದೆ. ಮತ್ತು ಮಿಥ್ಯ, ನೇರ ಮತ್ತು ಗಾತ್ರದಲ್ಲಿ ಚಿಕ್ಕ. ನಾನು ಹೇಳಿದ್ನಲ್ಲ, ಧನಾತ್ಮಕ ಚಿಹ್ನೆ ಎಂಬುದು ಏನನ್ನು ಸೂಚಿಸ್ತದೆ? ಮಿಥ್ಯ ಪ್ರತಿಬಿಂಬ ಒಂದನ್ನು ಸೂಚಿಸ್ತದೆ. ಇನ್ನೂ ಹಲವು ಸಮಸ್ಯೆಗಳು ನಿಮ್ಮ ಪಠ್ಯಪುಸ್ತಕದಲ್ಲಿವೆ, ಅವನ್ನು ನೀವು ಮತ್ತೆ ಅಭ್ಯಸಿಸಿ. ಈಗ ಬೆಳಕಿನ ಮತ್ತೊಂದು ವಿದ್ಯಮಾನವನ್ನು ನೋಡೋಣ ಬನ್ನಿ. ಅದುವೇ ಬೆಳಕಿನ ವಕ್ರೀಭವನ. ಈ ಬೆಳಕಿನ ವಕ್ರೀಭವನವನ್ನು ತಿಳ್ಕೋಕ್ಕಿಂತ ಮುಂಚೆ ಕೆಲವು ಚಟುವಟಿಕೆಗಳನ್ನು ನೋಡೋಣ ನಾವಿಲ್ಲಿ. ಖಂಡಿತ ಇಲ್ಲ ಅಂದರೆ ಇದಕ್ಕೆ ಬೆಳಕಿನ ನೋಡಿ, ಇಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ. ಅಲ್ಲಿ ಒಂದು ಗಾಜಿನ ಬೀಕರ್ನಲ್ಲಿ ನೋಡ್ರಿ, ಆ ಶಿಕ್ಷಕರು ಒಂದು ಸಣ್ಣ ಕಬ್ಬಿಣದ ಅಥವಾ ಪ್ಲಾಸ್ಟಿಕ್ನ ಪಟ್ಟಿಯನ್ನು ಇನ್ನೊಬ್ಬ ಶಿಕ್ಷಕರ ಕೈಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ಬೆಂಡ್ ಮಾಡಿ ಅಂತ ತಿಳಿಸ್ತಾ ಇದ್ದಾರೆ. ಬಟ್ ಅವ್ರಿಗೆ ಅದು ಬೆಂಡ್ ಮಾಡಿದರೆ ಬೆಂಡ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ. ಆದರೆ ನಾನು ಇದನ್ನು ನಿಮ್ಗೆ ಬೆಂಡ್ ಮಾಡಿರೋ ಥರ ತೋರಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅವರು. ಹಾಗಾದರೆ ಅವರು ಅದನ್ನು ತೋರ್ಸೋಕ್ಕೆ ಏನು ಮಾಡ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ, ಸರಿನಾ? ನೋಡಿ, ಒಂದು ಬೀಕರ್ ತೊಗೊಂಡಿದ್ದಾರೆ. ಬೀಕರಲ್ಲಿ ಅದೇ ಒಂದು ಪಟ್ಟಿಯನ್ನು ಇಟ್ಟಿದ್ದಾರೆ, ಹೌದಾ? ಇಟ್ಟು ಅದರಲ್ಲಿ ನೀರು ಹಾಕಿದ್ದಾರೆ. ಅಥವಾ ಇದನ್ನೇ ನಾವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ನೋಡಿರಿ, ಅದಕ್ಕೆ ನೀರನ್ನು ಸುರಿತಾ ಇದ್ದಾರೆ ಬೀಕರ್ಗೆ. ಆ ಪಟ್ಟಿ ಅಥವಾ ಪೆನ್ಸಿಲ್ ಇರುವ ಬೀಕರ್ಗೆ ನೀರನ್ನು ಸುರಿತಾ ಇದ್ದಾರೆ. ಸುರಿದಾಗ ನಿಮ್ಗೆ ಕಾಣಿಸ್ಬೋದಲ್ಲಿ ಈಗ ಆ ಪೆನ್ಸಿಲ್ ಅಥವಾ ಪಟ್ಟಿ ಮುರಿದಂತೆ ಕಾಣ್ತಾ ಇದೆಯಾ? ಹೌದಾ? ಹಾಗಾದರೆ ಈ ಒಂದು ವಿದ್ಯಮಾನವನ್ನು ನಾವು ಏನಂತ ಕರಿಬೋದು? ಹೌದಾ? ನೋಡಿರಿ, ಕೈಯಲ್ಲಿ ಮುರಿಯಲು ಹೋದರೆ ಮುರಿಯಲು ಆಗಲಿಲ್ಲ. ಆದರೆ ನಾವು ಅದನ್ನು ಒಂದು ವಿಸ್ಮಯಕಾರಿಯಾಗಿ ಮುರಿದಂತೆ ತೋರಿಸಿದ್ವಿ. ಹಾಗಾದರೆ ಇಲ್ಲಿ ನಡೆದಂಥ ಒಂದು ವಿದ್ಯಮಾನ ಏನು? ಇದುವೇ ಬೆಳಕಿನ ವಕ್ರೀಭವನ. ಹಾಗಾದರೆ ವಕ್ರೀಭವನ ಅಂದರೆ ಏನಂತ ನೋಡೋಣ ಬನ್ನಿ. ನೋಡಿರಿ, ಬೆಳಕು
ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಪಾರದರ್ಶಕ ಮಾಧ್ಯಮವನ್ನು ಪ್ರವೇಶಿಸಿದಾಗ ಅದು ತನ್ನ ದಿಕ್ಕನ್ನು ಬದಲಿಸುತ್ತದೆ. ಬೆಳಕಿನ ಈ ವಿದ್ಯಮಾನವನ್ನು ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ನೋಡ್ರಿ, ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಪಾರದರ್ಶಕ ಮಾಧ್ಯಮವನ್ನು ಪ್ರವೇಶಿಸಿದಾಗ ಅದು ತನ್ನ ದಿಕ್ಕನ್ನು ಬದಲಿಸುತ್ತದೆ. ಇದೇ ಒಂದು ಸರಳವಾದ ವಿದ್ಯಮಾನವನ್ನು ನಾವು ಬೆಳಕಿನ ವಕ್ರೀಭವನ ಅಂತೀವಿ. ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಸೀಸ್ ಪೆನ್ಸಿಲನ್ನು ನಾವು ನೀರಿರುವಂಥ ಬೀಕರ್ನಲ್ಲಿ ಇಟ್ಟಾಗ ಅದು ತುಂಡಾದಂತೆ ಕಾಣುತ್ತದೆ. ಇದೇ ಒಂದು ವಿದ್ಯಮಾನಕ್ಕೆ ನಾವು ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ಬೆಳಕಿನ ಕಿರಣವು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಪಾರದರ್ಶಕ ಮಾಧ್ಯಮವನ್ನು ಪ್ರವೇಶಿಸಿದಾಗ ವೇಗದಲ್ಲಿನ ಬದಲಾವಣೆಯಿಂದ ಬೆಳಕಿನ ವಕ್ರೀಭವನವು ಸಂಭವಿಸುತ್ತದೆ. ನೋಡಿರಿ, ಇದು ಭಾಳ ಮುಖ್ಯವಾದ ಅಂಶ. ಬೆಳಕಿನ ವಕ್ರೀಭವನಕ್ಕೆ ಕಾರಣ ಏನು? ಬೆಳಕಿನ ವೇಗದ ಬದಲಾವಣೆಯೇ ಬೆಳಕಿನ ವಕ್ರೀಭವನಕ್ಕೆ ಕಾರಣ ಅಂತ ಹೇಳ್ತಿದ್ದಾನೆ ಅವನು. ಇಲ್ಲಿ ಆಯತಾಕಾರದ ಗಾಜಿನ ಚಪ್ಪಡಿ ಮೂಲಕ ವಕ್ರೀಭವನವನ್ನು ನೋಡೋಣ. ಈಗ ನೋಡಿರಿ, ಬೆಳಕು ನೋಡಿರಿ, ಇನ್ನೂ ಸವಿಸ್ತಾರವಾಗಿ ನಾವು ಸೂಕ್ಷ್ಮವಾಗಿ ಇದನ್ನು ಅಧ್ಯಯನ ಮಾಡೋಣ. ವಕ್ರೀಭವನವನ್ನು ಬೆಳಕು ವಿರಳ ಮಾಧ್ಯಮದಿಂದ ಅಂದರೆ ಗಾಳಿ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮ ಗಾಜಿನ ಮಾಧ್ಯಮವನ್ನು ಪ್ರವೇಶಿಸಿದಾಗ ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ನೀವು, ಗಾಜಿನ ಒಂದು ಪಟ್ಟಕ ತೊಗೊಂಡಿದ್ವಿ ಮಕ್ಕಳೇ. ಇಲ್ಲಿ ಎರಡು ಮಾಧ್ಯಮಗಳಿವೆ. ಹೊರಗಡೆ ಇರೋದು ಗಾಳಿ ಮಾಧ್ಯಮ, ಇನ್ನೊಂದು ಗಾಜಿನ ಮಾಧ್ಯಮ. ಹೀಗಾಗಿ ಗಾಳಿ ಎಂಬುದು ವಿರಳ ಮಾಧ್ಯಮ, ಗಾಜು ಎಂಬುದು ಸಾಂದ್ರ ಮಾಧ್ಯಮ. ಹೀಗಾಗಿ ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆಗೆ ಪ್ರವೇಶಿಸಿದಾಗ ತನ್ನ ಕಿರಣದ ಲಂಬದ ಕಡೆಗೆ ಅಂದರೆ ತನ್ನ ಕಿರಣವನ್ನು ಲಂಬದ ಕಡೆಗೆ ಬಾಗಿಸ್ತದ, ಹೌದಾ? ಹೀಗಾಗಿ ಬೆಳಕಿನ ಕಿರಣವು ಅದೇ ಥರ ಇಲ್ಲಿ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಚಿತ್ರವನ್ನು ನೋಡ್ತಾ ಇದ್ದೀರಿ. ಇಲ್ಲಿ ನೋಡಿರಿ, ಇಲ್ಲಿ ಅದರ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಬೆಳಕು. ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮದಲ್ಲಿ ಪ್ರವೇಶಿಸಕತ್ತದೆ. ಅಲ್ಲಿಯೂ ಕೂಡ ಬೆಳಕು ತನ್ನ ದಿಕ್ಕನ್ನು ಬದಲಾಯಿಸ್ತಿದೆ. ಮತ್ತು ಆ ಒಂದನೇ ಸಂದರ್ಭಕ್ಕಿಂತ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಒಂದನೇ ಸಂದರ್ಭದಲ್ಲಿ ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗಿತ್ತು, ಆದರೆ ಎರಡನೇ ಸಂದರ್ಭದಲ್ಲಿ ಬೆಳಕಿನ ಕಿರಣವು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸ್ತಾ ಇರುವಾಗ ಲಂಬದಿಂದ ದೂರಕ್ಕೆ ಬಾಗ್ತದೆ. ಇದು ಈ ಒಂದು ವಿದ್ಯಮಾನವನ್ನು ನಾವು ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ಹಾಗಾದರೆ ಈ ಬೆಳಕಿನ ವಕ್ರೀಭವನ ನಡಿಬೇಕಾದ್ರೂ ಇದಕ್ಕೂ ಕೂಡ ಎರಡು ನಿಯಮಗಳಿವೆ. ಈಗಾಗಲೇ ನೀವು ಓದಿರ ಬೆಳಕಿನ ಪ್ರತಿಫಲನ ನಿಯಮನೂ ಓದಿರಿ. ಆ ಬೆಳಕಿನ ಪ್ರತಿಫಲನ ನಿಯಮನೇ ಇಲ್ಲಿ ಒಂದೇ ನಿಯಮ ಆಗಿರ್ತದೆ. ಒಂದು ನಿಯಮ ಅಲ್ಲಿದು ಇಲ್ಲಿ ಕೂಡ ಎರಡು ಒಂದೇ ಆಗಿರ್ತದೆ, ಆದರೆ ಸ್ವಲ್ಪ ಒಂದು ಶಬ್ದಗಳು ಮಾತ್ರ ಚೇಂಜ್ ಇಲ್ಲಿ. ಹಾಗಾದರೆ ಒಂದೇ ನಿಯಮ ಬೆಳಕಿನ ವಕ್ರೀಭವನದ ಮೊದಲನೇ ನಿಯಮ ಏನು ಹೇಳುತ್ತದೆ ಅಂದರೆ, ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ ಅಂತ ಹೇಳುತ್ತದೆ. ನೋಡಿರಿ, ನೀವು ನೋಡ್ಬೋದು ಇಲ್ಲಿ ಪತನ ಕಿರಣ, ವಕ್ರೀಮ ಕಿರಣ ಅಂದರೆ ವಕ್ರೀಭವನ ಆದಂಥ ಕಿರಣ ಮತ್ತು ಎರಡೂ ಮಾಧ್ಯಮಗಳ ನಡುವೆ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ. ಮಕ್ಕಳಿಗೆ ನೀವು ಮತ್ತೆ ಇದನ್ನು ಪುನರ್ಮನನ ಮಾಡ್ಕೋಬೋದು, ನೆನಪಿಸ್ಕೊಳ್ಬೋದು. ಇಲ್ಲಿ ಬೆಳಕಿನ ಪ್ರತಿಫಲನ ನಿಯಮವೂ ಕೂಡ ಇದೇ ಥರ ಆಗಿತ್ತು. ಆದರೆ ಎರಡನೇ ನಿಯಮ ಸ್ವಲ್ಪ ಬೇರೆ ಇದೆ, ವ್ಯತ್ಯಾಸ ಇದೆ. ನೋಡೋಣ. ಎರಡನೇ ನಿಯಮ ಏನಿದೆ? ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ನಿಷ್ಪತ್ತಿಯು ಸ್ಥಿರವಾಗಿರುತ್ತದೆ. ನೋಡಿರಿ, ಎರಡನೇ ನಿಯಮ ಏನು ಹೇಳುತ್ತಂದರೆ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ, ಯಾವ ಬಣ್ಣದ ಬೆಳಕಿರ್ತದಲ್ಲ, ಮತ್ತು ನೀಡಿರುವ ಎರಡು ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಅಂದರೆ ಸೈನ್ ಆಫ್ ದಿ ಇನ್ಸಿಡೆಂಟ್ ರೇ ಮತ್ತು ಸೈನ್ ಆಫ್ ದಿ ರಿಫ್ರೆಕ್ಟಿವ್ ಆ್ಯಂಗಲ್, ಸೈನ್ ಆಫ್ ದಿ ರಿಫ್ರೆಕ್ಟಿವ್ ಆ್ಯಂಗಲ್ ಇನ್ಸಿಡೆಂಟ್ ಆ್ಯಂಗಲ್ ಆ್ಯಂಡ್ ಸೈನ್ ಆಫ್ ದಿ ರಿಫ್ರೆಕ್ಟಿವ್ ಆ್ಯಂಗಲ್ ಎರಡರ ಅನುಪಾತ ಏನಾಗಿರ್ತದೆ? ಸ್ಥಿರವಾಗಿರ್ತದೆ ಅಂತ ಹೇಳ್ತಾನೆ ಅವನು. ಅಂದರೆ ಸೈನ್ ಟೀಟಾ ಕಾಸ್ ಟೀಟಾ ನೀವು ಗಣಿತದಲ್ಲಿ ಓದ್ತಿರಲ್ಲ, ಆ ಒಂದು ಕೋನವನ್ನು ಇಲ್ಲಿ ಅಳತೆಗೆ ತೊಗೊಂಡು ನಾವು ಎರಡನೇ ನಿಯಮವನ್ನು ಕೊಟ್ಟಿದ್ವಿ. ಇನ್ನೇಮೆ ಹೇಳ್ತೀನಿ ನೋಡಿ ಮಕ್ಕಳೇ. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಎರಡು ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ನಿಷ್ಪತ್ತಿಯು ಅಂದರೆ ಅನುಪಾತವು ಸ್ಥಿರವಾಗಿರುತ್ತದೆ ಅಂತ ಹೇಳ್ತಾನೆ. ಇದನ್ನು ಸ್ನೆಲ್ನ ನಿಯಮ ಅಂತಲೂ ಕರಿತೀವಿ ನಾವು. ಸ್ನೆಲ್ನ ವಕ್ರೀಭವನದ ನಿಯಮ ಅಂತ ಕರಿತೀವಿ. ಯಾಕಂದರೆ ಸ್ನೆಲ್ ಎಂಬ ಒಬ್ಬ ಭೌತಶಾಸ್ತ್ರಜ್ಞನ ನೀಡಿದ್ದಾನೆ. ಇದು ಎಷ್ಟಿರ್ತದೆ ಇಲ್ಲಿ ಈ ಸ್ಥಿರಾಂಕ ಅಂದರೆ ಈ ಕೋನ ಅಂದರೆ ಸೈನ್ ಬೈ ಐ ಡಿವೈಡೆಡ್ ಬೈ ಸೈನ್ ಬೈ ಆರ್ = ಸ್ಥಿರಾಂಕ ಇರ್ತದನ್ನೆಲ್ಲ. ಇದು 0ಕ್ಕಿಂತ ದೊಡ್ಡದು ಮತ್ತು 90 ಡಿಗ್ರಿಗಿಂತ ಚಿಕ್ಕದಾಗಿರ್ತದೆ. ಇದು ಈ ಕೋನಗಳಿಗೆ ಇದು ಈ ಒಂದು ನಿಯಮ ಪಾಲನೆ ಆಗ್ತದೆ ಈ ಒಂದು ಸಂದರ್ಭದಲ್ಲಿ ಅಂತ ಹೇಳ್ತಾನೆ. ಇನ್ನು ಈ ಎರಡನೇ ನಿಯಮದಿಂದ ಮತ್ತೊಂದು ಪರಿಕಲ್ಪನೆಯನ್ನು ತಿಳ್ಕೊತೀವಿ ನಾವು. ಅದೇನಂತ ನೋಡೋಣ ಬನ್ನಿ. ಇಲ್ಲಿ ಬೆಳಕಿನ ಕಿರಣವು ಓರೆಯಾಗಿ ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಪ್ರವೇಶಿಸಿದಾಗ
ಎರಡನೇ ಮಾಧ್ಯಮದಲ್ಲಿ ತನ್ನ ದಿಕ್ಕನ್ನು ಬದಲಿಸುತ್ತದೆ. ಇದು ನಮ್ಗೆ ಗೊತ್ತಿದ್ದ ವಿಷಯ. ಎರಡೂ ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದ ಪ್ರಮಾಣವನ್ನೇ ನಾವು ವಕ್ರೀಭವನ ಸೂಚ್ಯಂಕ ಅಂತ ಕರಿತೀವಿ. ನೋಡ್ರಿ ಎಷ್ಟು ವಕ್ರೀಭವನ, ಎಷ್ಟು ಬೆಳಕು ತನ್ನ ದಿಕ್ಕಿನಲ್ಲಿ ಬದಲಾವಣೆ ಉಂಟು ಮಾಡಿರ್ತಲ್ಲ ಆ ಒಂದು ಪ್ರಮಾಣವನ್ನೇ ವಕ್ರೀಭವನ ಸೂಚ್ಯಂಕ ಅಂತೀವಿ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಈ ಸ್ನೆಲ್ನ ನಿಯಮಲ್ಲಿ ಏನು ಸ್ಥಿರಾಂಕ ಸಿಕ್ಕಿತ್ತಲ್ಲ ನಮಗೆ, sin/i / sin/r, ಅದು ದಟ್ ಈಸ್ ಈಕ್ವಲ್ ಟು ಸ್ಥಿರಾಂಕ ಅಂದಿವಲ್ಲ, ಆ ಸ್ಥಿರಾಂಕವನ್ನೇ ನಾವು ವಕ್ರೀಭವನ ಸೂಚ್ಯಂಕ ಅನ್ಬೋದು. ಅದನ್ನು ಹೆಂಗೆ ವ್ಯಾಖ್ಯಾನಿಸ್ತೀವಿ? ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದ ಪ್ರಮಾಣವನ್ನು ಅಳೆಯುವ ಒಂದು ಸ್ಥಿರಾಂಕ ಅಥವಾ ಸೂಚ್ಯಂಕ, ಇದನ್ನು ವಕ್ರೀಭವನ ಸೂಚ್ಯಂಕ ಅಂತೀವಿ. ಇದು ಬೆಳಕಿಗೆ ಸಂಬಂಧಿಸಿದಂತೆ ನಿರ್ವಾತದಲ್ಲಿ ಎಷ್ಟಿರ್ತದೆ ಅಂತ ಹೇಳ್ತಾ ನಾವು 3×10⁸ ಮೀಟರ್/ಸೆಕೆಂಡ್ ವೇಗದಲ್ಲಿ ಚಲಿಸ್ತದೆ ಅಂತ ಹೇಳ್ತಾನೆ. ಇದು ನಮ್ಗೆ ಗೊತ್ತು. ಇದು ಕೂಡ ಭಾಳ ಬೆಳಕಿನ ವೇಗ ಎಷ್ಟು? 3×10⁸ ಮೀಟರ್/ಸೆಕೆಂಡ್. ಅಂದರೆ ಒಂದು ಸೆಕೆಂಡಿಗೆ ಎಷ್ಟು? 3,00,000 ಕಿಲೋಮೀಟರ್ ಹೋಗುತ್ತೆ ಅಂತ ಹೇಳ್ತಾನೆ. ಇನ್ನು ವಕ್ರೀಭವನ ಸೂಚ್ಯಂಕವನ್ನು ಹೆಂಗೆ ಹೇಳ್ತೀವಿ ನಾವು? ಮಾಧ್ಯಮ ಒಂದಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ ಎರಡರ ವಕ್ರೀಭವನವನ್ನು ತಿಳಿಸ್ಬೇಕಾಗಿದೆ ನಿಮಗೆ. ಮಾಧ್ಯಮ ಒಂದಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ ಎರಡರ ವಕ್ರೀಭವನ ಸೂಚ್ಯಂಕವನ್ನು ಹೇಳಬೇಕಾದ್ರೆ N21 ಅಂತ ಹೇಳ್ತೀವಿ ನಾವು. N21 ಅಂತ ಹೇಳ್ತೀವಿ. ಅಂದರೆ ನಾರ್ಮಲ್ ಅಂದರೆ N21 ಎಷ್ಟಂದರೆ ಅದನ್ನು ಹೆಂಗೆ ಹೇಳ್ತೀವಿ? ಮಾಧ್ಯಮ ಒಂದರಲ್ಲಿನ ಬೆಳಕಿನ ವೇಗ ಡಿವೈಡೆಡ್ ಬೈ ಮಾಧ್ಯಮ ಎರಡರಲ್ಲಿನ ಬೆಳಕಿನ ವೇಗ, ದಟ್ ಈಸ್ ಈಕ್ವಲ್ ಟು V1/V2 ಅಂತ ಹೇಳ್ತಾರೆ. ಹೀಗಾಗಿ N21 = V1/V2. ಅದೇ ಥರ ಮಾಧ್ಯಮ ಎರಡಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ ಒಂದರ ವಕ್ರೀಭವನ ಸೂಚ್ಯಂಕವನ್ನು ನೀವು ಹೇಳಬೇಕಾದರೆ ಅದನ್ನು N12ನಿಂದ ವ್ಯಕ್ತಪಡಿಸ್ತೀವಿ. N12 ಅದರ ವಿರುದ್ಧ ಸೂತ್ರ, ಮಾಧ್ಯಮ ಎರಡರಲ್ಲಿನ ಬೆಳಕಿನ ವೇಗ ಡಿವೈಡೆಡ್ ಬೈ ಮಾಧ್ಯಮ ಒಂದರಲ್ಲಿನ ಬೆಳಕಿನ ವೇಗ, ದಟ್ ಈಸ್ ಈಕ್ವಲ್ ಟು V2/V1. ಈ ರೀತಿ ಸೂತ್ರವನ್ನು ವ್ಯಕ್ತಪಡಿಸ್ತೀವಿ. ಇನ್ನು ವಕ್ರೀಭವನ ಸೂಚ್ಯಂಕವನ್ನು ಹೇಳಬೇಕಾದ್ರೆ ಬೆಳಕಿನ ವೇಗ ಭಾಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಇಲ್ಲಿ ಗಾಳಿಯಲ್ಲಿ ಬೆಳಕಿನ ವೇಗವು c ಆಗಿದ್ದು ಮಾಧ್ಯಮದಲ್ಲಿ ಬೆಳಕಿನ ವೇಗವು v ಆಗಿದ್ದರೆ ಆಗ ವಕ್ರೀಭವನ ಸೂಚ್ಯಂಕವು Nm ಆಗಿರುತ್ತದೆ. ನೋಡ್ರಿ, ಗಾಳಿಯಲ್ಲಿ ಬೆಳಕಿನ ವೇಗ c ಆಗಿದ್ದಾಗ ಮತ್ತು ಮಾಧ್ಯಮದಲ್ಲಿ ಬೆಳಕಿನ ವೇಗವು v ಆಗಿದ್ದರೆ ಅಂಥ ಸಂದರ್ಭದಲ್ಲಿ ವಕ್ರೀಭವನ ಸೂಚ್ಯಂಕವನ್ನು Nm ಅಂತ ಸೂಚಿಸ್ತೀವಿ. ಮಾಧ್ಯಮದ ನಿರಪೇಕ್ಷ ವಕ್ರೀಭವನ ಸೂಚ್ಯಂಕವನ್ನು ಕೇವಲ ವಕ್ರೀಭವನ ಸೂಚ್ಯಂಕ ಎಂದು ಕರೆಯೋದು. ನೋಡ್ರಿ, ನಾರ್ಮಲಾಗಿ ಸಾಮಾನ್ಯವಾಗಿ ನಾವು ನಿರಪೇಕ್ಷ ವಕ್ರೀಭವನ ಸೂಚ್ಯಂಕವನ್ನೇ ಸಾಮಾನ್ಯ ವಕ್ರೀಭವನ ಸೂಚ್ಯಂಕ ಅಂತಲೇ ಗಣನೆಗೆ ತೊಗೊತೀವಿ. ಹೀಗಾಗಿ Nm = ಗಾಳಿಯಲ್ಲಿನ ಬೆಳಕಿನ ವೇಗ ಡಿವೈಡೆಡ್ ಬೈ ಮಾಧ್ಯಮದಲ್ಲಿನ ಬೆಳಕಿನ ವೇಗ, ದಟ್ ಈಸ್ ಈಕ್ವಲ್ ಟು c/v ಅಂತ ಹೇಳ್ತಾರೆ. ಈಗ ಇಲ್ಲಿ ಕೆಲವು ವಸ್ತುಗಳ ಮಾಧ್ಯಮಗಳ ಏನೋ ನಿರಪೇಕ್ಷ ವಕ್ರೀಭವನ ಸೂಚ್ಯಂಕವನ್ನು ಕೊಟ್ಟಿದ್ದಾನೆ. ನೀವು ನೋಡ್ಬೋದು, ಗಾಳಿದು 1.0003. ಅದೇ ಥರ ಅತಿ ಹೆಚ್ಚು ಯಾರ್ದಿದೆ ವಜ್ರದ ವಕ್ರೀಭವನ ಸೂಚ್ಯಂಕ 2.42. ಹೀಗಾಗಿ ಈ ವಜ್ರಗಳನ್ನು ನಾವು ಅನೇಕ ಅದು ವಜ್ರ ಹೊಳೆಗೆ ಕಾರಣನೇ ಇದು ಒಂದು ಕಾರಣ ಅಂಶ ಅಂತಲೂ ಹೇಳ್ಬೋದು ವಕ್ರೀಭವನ ಸೂಚ್ಯಂಕ. ಹೀಗಾಗಿ ನಾವು ಆಭರಣಗಳಲ್ಲಿ ಅದನ್ನು ಬಳಸ್ತೀವಿ. ಇನ್ನು ಈಗ ಮುಂದಿನ ಒಂದು ಪರಿಕಲ್ಪನೆಗೆ ಹೋಗೋಣ ನಾವು. ಮಸೂರಗಳು ನೋಡ್ರಿ, ಹಿಂದೆ ದರ್ಪಣಗಳನ್ನು ಓದಿದ್ವಿ. ಈಗ ಮಸೂರಗಳೆಂದ್ರೇನು, ಆ ಮಸೂರಗಳಲ್ಲಿ ಎಷ್ಟು ವಿಧ ಮತ್ತು ಈ ಮಸೂರದಲ್ಲಿನೇ ನಾವು ವಕ್ರೀಭವನ ಎಂಬ ವಿದ್ಯಮಾನವನ್ನು ನೋಡ್ತೀವಿ. ಹಾಗಾದರೆ ಮಸೂರಗಳೆಂದ್ರೇನು ನೋಡೋಣ. ಒಂದು ಪಾರದರ್ಶಕ ವಸ್ತುವಿನ ಕನಿಷ್ಠ ಒಂದು ಮೇಲ್ಮೈ ಆದರೂ ಗೋಳೀಯವಾಗಿದ್ದರೆ ಅದನ್ನು ಮಸೂರ ಅಂತ ಕರಿತೀವಿ. ವಸ್ತು ಎಂಥದಿರಬೇಕಿಲ್ಲಿ? ಪಾರದರ್ಶಕವಾಗಿರಬೇಕು. ಪಾರದರ್ಶಕ ಅಂದರೆ ಬೆಳಕು ಆ ಕಡೆಯಿಂದ ಈ ಕಡೆಗೆ ಹಾದು ಹೋಗ್ತಿರಬೇಕು. ಅಂಥ ಒಂದು ಪಾರದರ್ಶಕ ವಸ್ತುವಿನ ಕನಿಷ್ಠ ಒಂದು ಮೇಲ್ಮೈ ಆದರೂ ಗೋಳಾಕಾರವಾಗಿದ್ದರೆ ಅದನ್ನು ನಾವು ಮಸೂರ ಅಂತ ಕರಿತೀವಿ. ಮಸೂರವು ಎರಡು ಹೊರ ಬಾಗಿದ ಗೋಳಿಯ ಮೇಲ್ಮೈಗಳನ್ನು ಹೊಂದಿದ್ದರೆ ಅಂಥ ಮಸೂರವನ್ನು ನಾವು ದ್ವಿಪೀನ ಮಸೂರ ಅಥವಾ ಬರೀ ಪೀನ ಮಸೂರ ಅಂತಲೂ ಕರಿತೀವಿ. ಇನ್ನು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವುದರಿಂದ ಪೀನ ಮಸೂರಗಳನ್ನು ಕೇಂದ್ರೀಕರಿಸುವ ಮಸೂರಗಳಂತಲೂ ಕರಿತೀವಿ. ಬೆಳಕಿನ ಕಿರಣಗಳನ್ನು ನಾವು ಕೇಂದ್ರೀಕರಿಸುವುದರಿಂದ ಪೀನ ಮಸೂರಗಳನ್ನು ಕೇಂದ್ರೀಕರಿಸುವ ಮಸೂರಗಳಂತ ಕರಿತೀವಿ. ಪೀನ ಮಸೂರಕ್ಕೆ ಇನ್ನೊಂದು ಹೆಸರಿದೆ, ಕೇಂದ್ರೀಕರಿಸುವ ಮಸೂರ. ಇನ್ನು ನಾವು ಹಿಂದುಗಡೆ ಹೇಗೆ ದರ್ಪಣಕ್ಕೆ ಸಂಬಂಧಿಸಿದಂತೆ ಕೆಲವು ಪರಿಭಾಷೆಗಳನ್ನು ಅಧ್ಯಯನ ಮಾಡಿದ್ವಲ್ಲ, ಅದೇ ಥರ ಮಸೂರಗಳಿಗೆ ಸಂಬಂಧಿಸಿ ಕೆಲವು ಪರಿಭಾಷೆಗಳನ್ನು ಅಧ್ಯಯನ ಮಾಡ್ತೀವಿ. ಅವು ಯಾವಂದರೆ ದೃಕ್ಕೇಂದ್ರ O, ಮಸೂರದ ವಕ್ರತಾ ಕೇಂದ್ರ C, ಮಸೂರದ ವಕ್ರತಾ ತ್ರಿಜ್ಯ R, ಪ್ರಧಾನ ಅಕ್ಷ, ಸಂಗಮ ಬಿಂದು, ಸಂಗಮ ದೂರ ಮತ್ತು ದ್ವಿತೀಯ ರಂಧ್ರ. ಒಂದೊಂದನ್ನಾಗಿ ನಾವು ಹಂತ ಹಂತವಾಗಿ ಓದ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಮಸೂರದ ಎರಡು ಗೋಳಗಳ ಬಿಂದುಗಳನ್ನು C1 ಮತ್ತು C2 ಅಂತ ತೊಗೊತೀವಿ ನಾವು. ಈ ಕೇಂದ್ರಗಳನ್ನು ಮಸೂರದ ವಕ್ರತಾ ಕೇಂದ್ರಗಳಂತೀವಿ. ನೋಡ್ರಿ, ದರ್ಪಣಕ್ಕೆ ಒಂದೇ ಕೇಂದ್ರ ಇತ್ತು, ಆದರೆ ಮಸೂರ ಎರಡು ಗೋಳದ ಭಾಗವಾಗಿರ್ತದೆ, ಎರಡು ಗೋಳಗಳ ಭಾಗವಾಗಿರ್ತದೆ, ನೀವು ನೋಡ್ಬೋದಲ್ಲಿ. ಹೀಗಾಗಿ ಮಸೂರಕ್ಕೆ ಎರಡು ಕೇಂದ್ರಗಳಿರ್ತಾವೆ.
ಹೀಗಾಗಿ ಮಸೂರದ ಎರಡು ಗೋಳಗಳ ಒಂದು ಭಾಗವಾಗಿರೋದ್ರಿಂದ 2 ವಕ್ರತಾ ಕೇಂದ್ರಗಳಿರ್ತವೆ ಇಲ್ಲಿ. ಇನ್ನು ಮಸೂರದ ವಕ್ರತಾ ಕೇಂದ್ರಗಳ ಮೂಲಕ ಹಾದು ಹೋಗುತ್ತಿರುವ ಕಾಲ್ಪನಿಕ ರೇಖೆಯನ್ನು ನಾವು ಪ್ರಧಾನ ಅಕ್ಷ ಅಂತ ಕರಿತೀವಿ. ಇದು ನಿಮ್ಗೆ ಆಲ್ರೆಡಿ ದರ್ಪಣದಲ್ಲಿ ನೋಡಿದರೆ. ಇನ್ನು ಮಸೂರದ ಕೇಂದ್ರ ಬಿಂದುವನ್ನು ದೃಕ್ ಕೇಂದ್ರ ಅಂತ ಕರಿತೀವಿ. ಸಿ ಇಂದ ಸೂಚಿಸ್ತೀವಿ ಇದನ್ನು. ಸಿ ಅಲ್ಲ, ಓನಿಂದ ಸೂಚಿಸ್ತೀವಿ. ಇಲ್ಲಿ ತಪ್ಪಾಗಿ ಪ್ರಿಂಟ್ ಆಗಿದೆ. ಮಸೂರದ ಕೇಂದ್ರವನ್ನು ದೃಕ್ ಕೇಂದ್ರ ಓ ಅಂತ ಸೂಚಿಸ್ತೀವಿ. ಅಲ್ಲಿ ಪಿ ಇಂದ ಸೂಚಿಸ್ತಿದ್ದೀವಿ. ದರ್ಪಣದ ಧ್ರುವ ಪಿ ಅಂತ ಕರಿತೀವಿ. ಇಲ್ಲಿ ಅದೇ ಒಂದು ಬಿಂದುವನ್ನು ಇಲ್ಲಿ ದೃಕ್ ಕೇಂದ್ರ ಅಂತ ಕರಿತೀವಿ. ಓ ಅಲ್ಲಿಂದ ಸೂಚಿಸ್ತೀವಿ ಇದನ್ನು. ಇನ್ನು ಗೋಳೀಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ವ್ಯಾಸವನ್ನು ಅದರ ಧೃತಿರಂಧ್ರ ಅಂತ ಕರಿತೀವಿ. ನೋಡಿರಿ, ಆಗ ಅಲ್ಲಿ ಹಿಂದ್ಗಡೆ MN ಅಂತ ಏನು ಅಪರ್ಚರ್ ಅಂತ ಓದಿದ್ವಲ್ಲ, ಅದನ್ನೇ ಇಲ್ಲಿ ದ್ವಿತೀಯರಂಧ್ರ ಅಂತ ಕರಿತೀವಿ. ಹೌದಾ? ಇನ್ನು ಮಸೂರದಿಂದ ವಕ್ರೀಭವಿಸಿದ ಕಿರಣಗಳು ಪ್ರಧಾನ ಅಕ್ಷದ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಲ್ಪಡುತ್ತವೆ. ಈ ಬಿಂದುವನ್ನು ಮಸೂರದ ಪ್ರಧಾನ ಸಂಗಮ ಅಂತ ಕರಿತೀವಿ. ನೋಡ್ರಿ, ಅಲ್ಲಿ ದರ್ಪಣದ ಸಂಗಮ ಬಿಂದು ನೋಡಿದ್ವಿ ನಾವು. ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು ನೋಡಿದ್ವಿ. ಎಲ್ಲ ಕಿರಣಗಳು ಪ್ರತಿಫಲಿಸಿದ ನಂತರ ಒಂದೇ ಬಿಂದುವಿನಲ್ಲಿ ಕೇಂದ್ರೀಕರಿಸುತ್ತೆ. ಆ ಬಿಂದುವನ್ನು ನಾವು ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು ಅಂತ ಕರಿತೀವಿ. ಅದೇ ಥರ ಮಸೂರದಿಂದ ವಕ್ರೀಭವಿಸಿದ ಕಿರಣಗಳು ಪ್ರಧಾನ ಅಕ್ಷದ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಲ್ಪಡ್ತವೆ. ಅಲ್ಲಿ ನೋಡ್ಬೋದು ನೀವು ಚಿತ್ರದಲ್ಲಿ, ರೇಖಾಚಿತ್ರದಲ್ಲಿ ಒಂದೇ ಬಿಂದುವಿನಲ್ಲಿ ಕೇಂದ್ರೀಕರಿಸಿವಿ. ಆ ಬಿಂದುವನ್ನೇ ನಾವು ಪ್ರಧಾನ ಸಂಗಮ ಅಂತ ಕರಿತೀವಿ. ಇನ್ನು ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವಿನ ದೂರವನ್ನು ಸಂಗಮ ದೂರ ಅಂತ ಕರಿತೀವಿ. ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವಿನ ದೂರವನ್ನು ಸಂಗಮ ದೂರ ಅಂತ ಕರಿತೀವಿ. ಇದನ್ನು ಕೂಡ ಸ್ಮಾಲ್ ಎಫ್ನಿಂದ ಸೂಚಿಸ್ತೀವಿ. ಇಲ್ಲಿ ಒಂದು ವಿಷಯ, ಒಂದು ಚಟುವಟಿಕೆ ಕೊಟ್ಟಿದ್ದಾನೆ, ನೋಡೋಣ ಬನ್ನಿ. ಇಲ್ಲಿ ಒಂದು ಚಿತ್ರಪಟದಲ್ಲಿ ಸೂರ್ಯನ ಬೆಳಕಿನ ಕಿರಣಗಳನ್ನು ಪೀನ ಮಸೂರದ ಸಹಾಯದಿಂದ ಒಂದು ಕಾಗದದ ಹಾಳೆಯ ಮೇಲೆ ಕೇಂದ್ರೀಕರಿಸಿದಾಗ ಏನಾಗ್ತದೆ ಅಂತ ಕೇಳ್ತಾವೆ ನಾವು. ಸೂರ್ಯನ ಬೆಳಕಿನ ಕಿರಣಗಳನ್ನು ಪೀನ ಮಸೂರದ ಸಹಾಯದಿಂದ ಒಂದು ಕಾಗದದ ಹಾಳೆಯ ಮೇಲೆ ಕೇಂದ್ರೀಕರಿಸಿದಾಗ ಏನಾಗ್ತದೆ? ಸೂರ್ಯನಿಂದ ಬರುವ ಬೆಳಕಿನ ಕಿರಣಗಳು ಸಮಾನಾಂತರವಾಗಿರುತ್ತವೆ. ಹೀಗಾಗಿ ಪೀನ ಮಸೂರವು ಕೇಂದ್ರೀಕರಿಸುವ ಮಸೂರವಾಗಿರೋದರಿಂದ ಹಾಳೆಯ ಒಂದು ಬಿಂದುವಿನಲ್ಲಿ ಸೂರ್ಯನ ಕಿರಣಗಳು ಕೇಂದ್ರೀಕರಿಸಿ ಉಷ್ಣವನ್ನು ಉಂಟು ಮಾಡುತ್ತವೆ. ಇದು ಕಾಗದ ಉರಿಯುವಂತೆ ಮಾಡುತ್ತದೆ. ನೀವೆಲ್ಲ ಜಾತ್ರೆಯಲ್ಲಿ ಹೋದಾಗ ಇದನ್ನು ಬೂತ್ಗನಡಿ ಅಂತ ಖರೀದಿ ಮಾಡಿರ್ತೀರಿ, ನೀವು ನೋಡಿರ್ಬೋದು. ಅದನ್ನು ಬಿಸಿಲಿಗೆ ಹಿಡಿದು ಕಾಗದವನ್ನು ಸುಡ್ತಾ ಇರ್ತೀರಿ. ಆ ಕಾಗದ ಸುಡಲು ಕಾರಣ ಏನಂದರೆ, ಆ ಬೂತ್ಗನಡಿ ಒಂದು ಪೀನ ಮಸೂರವಾಗಿರೋದರಿಂದ ಆ ಪೀನ ಮಸೂರ ನಿಮಗೆ ಈಗಾಗಲೇ ಗೊತ್ತಿದೆ, ಸೂರ್ಯನ ಕಿರಣವನ್ನು ಒಂದೇ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸ್ತದೆ. ಹೀಗಾಗಿ ಇಲ್ಲಿ ಅಗಾಧ ಪ್ರಮಾಣದ ಉಷ್ಣ ಉಂಟಾಗಿ ಆ ಕಾಗದ ಸುಟ್ಟುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇನ್ನು ಹೇಗೆ ಹಿಂದ್ಗಡೆ ನಾವು ದರ್ಪಣದ ಬಿಂಬಗಳನ್ನು, ರೇಖಾಚಿತ್ರಗಳನ್ನು ಬಿಡಿಸಬೇಕಾದ್ರೆ ಕೆಲವು ನಿಯಮಗಳನ್ನು ಪಾಲಿಸಿದ್ವಲ್ಲ, ಅದೇ ಥರ ಮಸೂರದ ಬಿಂಬಗಳ ರೇಖಾಚಿತ್ರ ರಚನೆಗೆ ಕೆಲವು ನಿಯಮಗಳನ್ನು ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ. ಒಂದೇ ಒಂದು ನಿಯಮ ಏನಂತ ನೋಡೋಣ. ವಸ್ತುವಿನಿಂದ ಪ್ರಧಾನಾಕ್ಷಕ್ಕೆ ಸಮಾನಾಂತರವಾಗಿ ಬರುವ ಯಾವುದೇ ಬೆಳಕಿನ ಕಿರಣಗಳು ಮಸೂರದಿಂದ ವಕ್ರೀಭವಿಸಿ ಇನ್ನೊಂದು ಬದಿಯ ಸಂಗಮ ಬಿಂದುವಿನ ಮೂಲಕ ಹಾದು ಹೋಗುತ್ತವೆ. ನೋಡ್ರಿ, ಅಲ್ಲಿನ ಇದೇ ಥರ ಆಗಿತ್ತು. ಇಲ್ಲಿ ಅದೇ ಸಂಗಮ ಬಿಂದುವಿನಲ್ಲಿ ಅಲ್ಲಿ ಕೇಂದ್ರೀಕರಿಸಿದ್ವಿ. ಇಲ್ಲಿ ಹಾಗಲ್ಲ, ಇಲ್ಲಿಯೂ ಕೂಡ ಸಂಗಮ ಬಿಂದುವಿನಲ್ಲಿಯೇ ಕೇಂದ್ರೀಕರಿಸ್ತವೆ ಅಥವಾ ಪ್ರಧಾನ ಸಂಗಮದಲ್ಲಿಯೇ ಕೇಂದ್ರೀಕರಿಸ್ತವೆ. ಆದರೆ ಇನ್ನೊಂದು ಬದಿಯ ಸಂಗಮ ಬಿಂದುವಿನಲ್ಲಿ ಕೇಂದ್ರೀಕರಿಸ್ತವೆ. ನೀವು ನೋಡ್ಬೋದು, ಎಡಗಡೆ ಇರೋದು ಪೀನ ಮಸೂರ, ಬಲಗಡೆ ಇರೋದು ನಿಮ್ನ ಮಸೂರ. ಇನ್ನು ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವು ವಕ್ರೀಭವನದ ನಂತರ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿ ನಿರ್ಗಮಿಸುತ್ತೆ. ಅಲ್ಲಿಯೂ ಕೂಡ ನಾವು ಎಫ್ ಮೇಲೆ ಹಾಯಿಸಿದಾಗ ಮರಳಿ ಪ್ರತಿಫಲಿಸಿದ ನಂತರ ಸಮಾನಾಂತರವಾಗಿ ಬಂದಿತ್ತು. ಇಲ್ಲಿಯೂ ಕೂಡ ಸಮಾನಾಂತರವಾಗಿ ಮುಂದಕ್ಕೆ ಹೋಗ್ತದೆ. ಮುಂದಿನ ಒಂದು ಎಫ್ ಏನಿದೆ ಅದಕ್ಕೆ ಸಮಾನಾಂತರವಾಗಿ ಹೋಗ್ತದೆ. ಪ್ರಧಾನ ಸಂಗಮದ ಮೂಲಕ ಒಂದು ವೇಳೆ ಬೆಳಕಿನ ಕಿರಣವನ್ನು ನಾವು ಹಾಯಿಸಿದರೆ ಅದು ವಕ್ರೀಭವಿಸಿದ ನಂತರ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿ ನಿರ್ಗಮಿಸ್ತದೆ ಅಂತ ನೋಡ್ಬೋದು ನಾವು. ಇನ್ನು ಮೂರನೇ ಒಂದು ನಿಯಮ ಏನಂದರೆ, ಮಸೂರಗಳ ದೃಕ್ ಕೇಂದ್ರಗಳ ಮೂಲಕ ಹಾಯಿಸಿದ ಕಿರಣವು, ಮಸೂರಗಳ ದೃಕ್ ಕೇಂದ್ರ ಅಂದರೆ ಓ ಮೇಲೆ ಹಾಯಿಸಿದಂಥ ಕಿರಣವು ಯಾವುದೇ ವಿಚಲನೆ ಇಲ್ಲದೆ ಮಸೂರಗಳಿಂದ ಹಾಗೆಯೇ ಹೊರಹೊಮ್ಮುತ್ತದೆ. ಅಲ್ಲಿ ವಕ್ರೀಭವನನೇ ಆಗಲ್ಲ, ನೇರವಾಗಿ ಹಾಗೆಯೇ ಹೋಗ್ತದೆ. ಬೆಳಕಿನ ಕಿರಣ ಪ್ರತಿಫಲಿಸುವುದಿಲ್ಲ ಮತ್ತು ವಕ್ರೀಭವಿಸುವುದಿಲ್ಲ. ಆ ಕಿರಣ ಹಾಗೆಯೇ ಮುಂದಕ್ಕೆ ಹೋಗ್ಸಾಗ್ತದೆ. ಇನ್ನು ಪೀನ ಮಸೂರ ಅಂದ್ರೇನು, ನಿಮ್ನ ಮಸೂರ ಅಂದ್ರೇನು ಅಂತ ನಮಗೆ ಸ್ವಲ್ಪ ಗೊಂದಲ ಇದೆ. ಇಲ್ಲಿ ಪೀನ ಮಸೂರ ಅಂದರೆ ಏನಂತ ನೋಡೋಣ ಬನ್ನಿ. ಮಸೂರವು 2 ಬಾಗಿದ ಗೋಳೀಯ ಮೇಲ್ಮೈಗಳನ್ನು ಹೊಂದಿದರೆ, ಅಂದರೆ ಉಬ್ಬಿದ 2 ಪಾರದರ್ಶಕ ಮೇಲ್ಮೈಗಳನ್ನು ಹೊಂದಿದ್ದರೆ ಅಂಥ ಮಸೂರವನ್ನು ದ್ವಿಪೀನ ಮಸೂರ ಅಥವಾ ಸಿಂಪಲ್ ಆಗಿ ಅದನ್ನು ಪೀನ ಮಸೂರ ಅಂತ ಕರಿತೀವಿ. ಇನ್ನು ಬೆಳಕಿನ ಕಿರಣಗಳನ್ನು ಈ ಪೀನ ಮಸೂರವು ಕೇಂದ್ರೀಕರಿಸುವುದರಿಂದ ಇವುಗಳನ್ನು ಕೇಂದ್ರೀಕರಿಸುವ ಮಸೂರಗಳು ಅಂತ ಕರಿತೀವಿ. ಇನ್ನು ಪೀನ ಮಸೂರದಲ್ಲಿ ಪ್ರತಿಬಿಂಬ ಉಂಟಾದಾಗ ಎಲ್ಲೆಲ್ಲಿ ಉಂಟಾಗ್ತದೆ ಅಂದರೆ, ಅದೇ ಥರ ಇಲ್ಲಿ ವಿರುದ್ಧ, ಅಲ್ಲಿ ನಿಮ್ನ ದರ್ಪಣದ ಪ್ರತಿಬಿಂಬಗಳು ಸತ್ಯ ಮತ್ತು ತಲೆ ಕೆಳಗಾಗಿದ್ದವು. ಇಲ್ಲಿ ಪೀನ ಮಸೂರದ ಪ್ರತಿಬಿಂಬಗಳು ಸತ್ಯ ಮತ್ತು ತಲೆ ಕೆಳಗಾಗಿರ್ತವೆ. ಸೇಮ್ ಅದೇ ಥರದ ಒಂದು ಏನು ಚಾಲ್ಟನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಆದರೆ ವ್ಯತ್ಯಾಸ ಒಂದೇ, ಅಲ್ಲಿ ನಿಮ್ನ ದರ್ಪಣ ಇತ್ತು, ಇಲ್ಲಿ ಪೀನ ಮಸೂರ. ನೋಡಿರಿ, ಅನಂತ ದೂರದಲ್ಲಿ ವಸ್ತುವನ್ನಿಟ್ಟಾಗ ಪ್ರಧಾನ ಸಂಗಮ F2ನಲ್ಲಿ ಉಂಟಾಗ್ತದೆ.
ಅತ್ಯಂತ ಚಿಕ್ಕದಾದ ಚುಕ್ಕೆ ಗಾತ್ರದಷ್ಟು ಉಂಟಾಗ್ತದೆ, ಸತ್ಯ ಮತ್ತು ತಲೆ ಕೆಳಗಾಗಿದ್ದು ಉಂಟಾಗ್ತದೆ. ನೀವು ಒಂದು ಸಲ ಆ ಕೋಷ್ಟಕಕ್ಕೂ ಈ ಕೋಷ್ಟಕಕ್ಕೂ ಏನೋ ಒಂಥರ ಹೋಲಿಕೆ ಮಾಡಿ ನೋಡಿದಾಗ ಆಲ್ಮೋಸ್ಟ್ ಅದೇ ಒಂದು ಕೋಷ್ಟಕ ಸಿಗುತ್ತದೆ. ಒಂದು ವ್ಯತ್ಯಾಸ ಮಾತ್ರ, ಅಲ್ಲಿ ನಿಮ್ನ ದರ್ಪಣ, ಇಲ್ಲಿ ಪೀನ ಮಸೂರ. ನೋಡಿರಿ, ಅದಕ್ಕೆ ಸಂಬಂಧಿಸಿದಂತೆ 6 ರೇಖಾಚಿತ್ರಗಳನ್ನು ನೋಡೋಣ. ಇದು ಪರೀಕ್ಷೆ ದೃಷ್ಟಿಯಿಂದ ಭಾಳ ಮುಖ್ಯವಾಗಿರ್ತದೆ. ಇದನ್ನು ನಿಮ್ಮ ಪರೀಕ್ಷೆಯಲ್ಲಿ ಕೇಳುವ ಚಾನ್ಸಸ್ ಭಾಳಷ್ಟು ಇರ್ತದೆ. ನೋಡೋಣ ಬನ್ನಿ. ನೋಡಿರಿ, ಮೊದಲನೇ ಒಂದು ರೇಖಾಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ, ಬೆಳಕಿನ ಕಿರಣಗಳು ಪೀನ ಮಸೂರಕ್ಕೆ ಸಮಾನಾಂತರವಾಗಿ ಬಿದ್ದಾಗ ಅವು ಇನ್ನೊಂದು ಬದಿಯ ಸಂಗಮ ಬಿಂದುವಿನಲ್ಲಿ ವಕ್ರೀಭವಿಸಿದ ನಂತರ ಇನ್ನೊಂದು ಬದಿಯ ಸಂಗಮ ಬಿಂದುವಿನಲ್ಲಿ ಕೇಂದ್ರೀಕರಿಸುತ್ತವೆ. ಅಂದರೆ ಮೊದಲು ವಸ್ತುವನ್ನು ಎಲ್ಲಿಟ್ಟು ನಾವು ಅನಂತ ದೂರದಲ್ಲಿಟ್ಟಾಗ ಈ ರೀತಿಯ ಒಂದು ರೇಖಾಚಿತ್ರ ಸಿಗುತ್ತೆ ನಮಗೆ. ಈಗ ವಸ್ತುವನ್ನು ಮತ್ತೆ ಮುಂದಕ್ಕೆ ತಂದೀವಿ. ನಾವು ವಸ್ತುವನ್ನು ಎಲ್ಲಿಟ್ಟಿವಿ ಅಂದರೆ 2Fನಿಂದ ಆಚೆಗೆ. ಮಕ್ಕಳೇ, ಈಗಾಗಲೇ ಹೇಳಿದೆ ನಾನು, 2F ಅಂದ್ರೂ ಒಂದೇ, ಸಿ ಅಂದ್ರೂ ಒಂದೇ. ಇಲ್ಲಿ 2 Fಗಳಿರೋದ್ರಿಂದ ಹೀಗಾಗಿ 2 2Fಗಳಿರ್ತವೆ. 2F1 2F2 ಅಥವಾ C1 C2 ಅಂತಲೂ ಕರಿತೀವಿ. ಓಕೆ, ಹೀಗಾಗಿ C1ನಿಂದ ವಸ್ತುವನ್ನು ಆಚೆಗೆ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಉಂಟಾಗಿದೆ? F2 ಮತ್ತು 2F2 ಮಧ್ಯದಲ್ಲಿ ಉಂಟಾಗಿದೆ, ಮತ್ತು ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗಿದೆ, ಮತ್ತು ವಸ್ತುವಿನಕ್ಕಿಂತ ಚಿಕ್ಕದಾದ ಪ್ರತಿಬಿಂಬ ಉಂಟಾಗಿದೆ. ಈಗ ವಸ್ತುವನ್ನು 2F ಮೇಲೇ ಇಟ್ಟಿವಿ, 2F1 ಮೇಲೇ ಇಟ್ಟಿವಿ, ಅಂದರೆ C1 ಮೇಲೇ ಇಟ್ಟಾಗ ಪ್ರತಿಬಿಂಬ 2F2ನಷ್ಟು 2F2 ಮೇಲೆ ಉಂಟಾಗ್ತದೆ. ಅದು ತಲೆ ಕೆಳಗಾದ ಮತ್ತು ಸತ್ಯ ಪ್ರತಿಬಿಂಬ ಮತ್ತು ವಸ್ತುವಿನಷ್ಟೇ ಗಾತ್ರದ ಪ್ರತಿಬಿಂಬ ಉಂಟಾಗ್ತದೆ. ಈಗ ವಸ್ತುವನ್ನು ಇನ್ನಷ್ಟು ಮುಂದಕ್ಕೆ ತಂದು ನಾವು 2F1 ಮತ್ತು F1 ಮಧ್ಯೆ ಇಟ್ಟಾಗ ಅಂದರೆ C1 ಮತ್ತು F1 ಮಧ್ಯೆ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ 2F2ನ ಆಚೆಗೆ ಉಂಟಾಗ್ತದೆ. ವಸ್ತುವಿನಕ್ಕಿಂತ ದೊಡ್ಡದಾದ ಗಾತ್ರದ ಒಂದು ಪ್ರತಿಬಿಂಬ ಇರ್ತದೆ, ಮತ್ತು ತಲೆ ಕೆಳಗಾದ ಮತ್ತು ಸತ್ಯ ಪ್ರತಿಬಿಂಬ ಇರ್ತದೆ. ಇನ್ನು ವಸ್ತುವನ್ನು F1 ಮೇಲೇ ಇಟ್ಟಾಗ ಪ್ರತಿಬಿಂಬ ಅನಂತ ದೂರದಲ್ಲಿ ಸಿಗ್ತದೆ, ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಮತ್ತು ಸತ್ಯ ಪ್ರತಿಬಿಂಬ ಇರ್ತದೆ. ಇನ್ನು ವಸ್ತುವಿನಕ್ಕಿಂತ ಅತೀ ದೊಡ್ಡ ಪ್ರತಿಬಿಂಬ ಸಿಗುತ್ತದೆ. ಇನ್ನು F1 ಮತ್ತು O ಮಧ್ಯೆ ವಸ್ತುವನ್ನು ತಂದಾಗ ನಮಗೆ ಪ್ರತಿಬಿಂಬನೇ ಸಿಗಲ್ಲ, ಅಲ್ಲಿ ಸಿಗುವಂಥ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ ಆಗಿರ್ತದೆ. ಹೀಗಾಗಿ ಇದನ್ನು ನಾವು ಸೆರೆ ಹಿಡಿಯೋಕ್ಕಾಗಲ್ಲ. ಇದು ದರ್ಪಣದ ಪೀನ ಮಸೂರದ ಮುಂದುಗಡೆನೇ ಉಂಟಾಗ್ತದೆ. ಇದು ವಸ್ತುವಿನಕ್ಕಿಂತ ದೊಡ್ಡದಾಗಿರ್ತದೆ ಮತ್ತು ಮಿಥ್ಯ ಮತ್ತು ನೇರವಾಗಿರುತ್ತೆ ಅಂತ ಹೇಳ್ಬೋದು. ಈ ರೀತಿ 6 ರೇಖಾಚಿತ್ರಗಳನ್ನು ನಾವು ಪೀನ ಮಸೂರದಿಂದ ಪಡಿತೀವಿ. ಈಗ ನಿಮ್ನ ಮಸೂರವನ್ನು ನೋಡೋಣ ಬನ್ನಿ. ಮಸೂರವು 2 ಒಳಬಾಗಿದ ಗೋಲಿಯ ಮೇಲ್ಮೈಗಳನ್ನು ಹೊಂದಿದ್ದರೆ ಅಂಥ ಮಸೂರವನ್ನು ದ್ವಿಪೀನ ಮಸೂರ ಅಥವಾ ನಿಮ್ನ ಮಸೂರ, ಸಿಂಪಲಾಗಿ ನಿಮ್ನ ಮಸೂರ ಅಂತ ಕರಿತೀವಿ. ನೋಡಿರಿ, 2 ಒಳಬಾಗಿದ ಗೋಳಿಯ ಮೇಲ್ಮೈಗಿದ್ದರೆ, ಅಲ್ಲಿ ನೋಡ್ರಿ 2 ಉಬ್ಬಿದ ಮೇಲ್ಮೈಗಿದ್ದರೆ ಅದನ್ನು ಪೀನ ಮಸೂರ ಅಂತೀವಿ. 2 ತಗ್ಗಾದ ಮೇಲ್ಮೈಗಳನ್ನು ಹೊಂದಿದ್ದರೆ ಅಂಥ ಮಸೂರವನ್ನು ನಿಮ್ನ ಮಸೂರ ಅಂತ ಕರಿತೀವಿ. ಈ ನಿಮ್ನ ಮಸೂರಗಳು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸೋದ್ರಿಂದ ಇವುಗಳನ್ನು ವಿಕೇಂದ್ರೀಕರಿಸುವ ಮಸೂರಗಳಂತ ಕರಿತೀವಿ. ಇನ್ನು ನಿಮ್ನ ಮಸೂರದಲ್ಲಿ ಉಂಟಾಗುವ ಪ್ರತಿಬಿಂಬಗಳು 2 ರೀತಿ ಇರ್ತವೆ. ಅನಂತ ದೂರದಲ್ಲಿಟ್ಟಾಗ ಪ್ರಧಾನ ಸಂಗಮ F1ನಲ್ಲಿ ಉಂಟಾಗ್ತದೆ, ಅತ್ಯಂತ ಚಿಕ್ಕದಾದ ಮತ್ತು ಚಿಕ್ಕೆ ಗಾತ್ರದ ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಉಂಟಾಗ್ತದೆ. ಇನ್ನು ಅನಂತ ದೂರ ಮತ್ತು ದೃಕ್ಕೇಂದ್ರ ಓಗಳ ನಡುವೆ ಇಟ್ಟಾಗ ಪ್ರತಿಬಿಂಬ ಪ್ರಧಾನ ಸಂಗಮ F1 ಮತ್ತು ದೃಕ್ಕೇಂದ್ರ ಓಗಳ ನಡುವೆ ಉಂಟಾಗ್ತದೆ. ವಸ್ತುವಿನಕ್ಕಿಂತ ಚಿಕ್ಕದಾಗಿರ್ತದೆ, ಮಿಥ್ಯ ಮತ್ತು ನೇರವಾಗಿರ್ತದೆ. ಅದರ 2 ರೇಖಾಚಿತ್ರಗಳನ್ನು ನೀವು ಇಲ್ಲಿ ಗಮನಿಸಬಹುದು. ಇನ್ನು ಮಸೂರದ ಸೂತ್ರ: ವಸ್ತು ದೂರ U, ಪ್ರತಿಬಿಂಬದ ದೂರ V, ಸಂಗಮ ದೂರ F. ಅದಕ್ಕೆ ಸಂಬಂಧಿಸಿದ ಸೂತ್ರ 1/F = 1/V - 1/U. ಇನ್ನು ಮಸೂರಗಳಲ್ಲಿ ವರ್ಧನೆ, ಅದನ್ನು ಕೂಡ ಮಸೂರದ ವರ್ಧನೆಯನ್ನು ಕೂಡ M-ನಿಂದ ಸೂಚಿಸ್ತೀವಿ. ಇದನ್ನು ಕೂಡ ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರದ ನಿಷ್ಪತ್ತಿಯಲ್ಲಿನೇ ನಾವು ಲೆಕ್ಕಾಚಾರ ಮಾಡ್ತೀವಿ. ದಟ್ ಈಸ್ ಈಕ್ವಲ್ ಟು M = H'/H ದಟ್ ಈಸ್ ಈಕ್ವಲ್ ಟು V/U. ನೋಡಿರಿ, ಅಲ್ಲಿ ದರ್ಪಣಕ್ಕೆ ಸಂಬಂಧಪಟ್ಟಂತೆ -V/U ಇತ್ತು, ಇಲ್ಲಿ +V/U. ಇಲ್ಲಿ ಒಂದು ಲೆಕ್ಕವನ್ನು, ಒಂದು ಸಮಸ್ಯೆಯನ್ನು ನೋಡೋಣ ಬನ್ನಿ. ಒಂದು ನಿಮ್ನ ಮಸೂರದ ಸಂಗಮ ದೂರವು ಎಷ್ಟಿದೆ? 15 ಸೆಂಟಿಮೀಟರ್ ಇದೆ. ಅಂದರೆ F ಎಷ್ಟಿದೆ? 15 ಸೆಂಟಿಮೀಟರ್. ಮಕ್ಕಳೇ, ಇಲ್ಲಿ ನೀವು ಭಾಳ ಗಮನದಲ್ಲಿ ಇಟ್ಕೊಂಡು ನೋಡಬೇಕು. ಸೈನ್ ಆಫ್ ಕನ್ವೆನ್ಷನ್ ಭಾಳ ಇಂಪಾರ್ಟೆಂಟು. ಕಾರ್ಟಿಷಿಯನ್ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾನು ಹೇಳಿದ್ದೀನಿ, ಇದು ಏನು ಮಸೂರ ಅಥವಾ ದರ್ಪಣದ ಎಡಗಡೆ ಇದ್ದರೆ ಮೈನಸ್ ತೊಗೋಬೇಕು ನಾವು. ಹಾಗಾದರೆ ಇಲ್ಲಿ ಯಾವ ಮಸೂರ ಇದೆ? ನಿಮ್ನ ಮಸೂರ ಇದೆ. ಸಂಗಮ ದೂರ 15 ಸೆಂಟಿಮೀಟರ್ ಇದೆ. ಇನ್ನು ಮಸೂರದಿಂದ ಪ್ರತಿಬಿಂಬವನ್ನು ಎಷ್ಟು ದೂರದಲ್ಲಿ ಇಟ್ಟಿದ್ದೀವಿ ನಾವು? 10 ಸೆಂಟಿಮೀಟರ್ ದೂರದಲ್ಲಿ ಇಟ್ಟರೆ ವಸ್ತು ಎಷ್ಟು ದೂರದಲ್ಲಿ, ಪ್ರತಿಬಿಂಬ ಎಷ್ಟು ದೂರದಲ್ಲಿ ಉಂಟಾಗಿದೆ? 10 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಿದೆ ವಸ್ತು. ಹಾಗಾದರೆ 10 ಸೆಂಟಿಮೀಟರ್ ದೂರದಲ್ಲಿಯೇ ನಮಗೆ ಪ್ರತಿಬಿಂಬ ಉಂಟು ಆಗಬೇಕಾಗಿದೆ. ಹೀಗಾಗಿ ಮಸೂರದ ಮುಂದೆ ವಸ್ತುವನ್ನು ಎಷ್ಟು ದೂರದಲ್ಲಿ ಇಡಬೇಕು ಕಂಡುಹಿಡ್ರಿ ಅಂತ ಹೇಳ್ತಾನೆ. ಅದರ ಜೊತೆಗೆ ಮಸೂರದಿಂದ ಉಂಟಾದ ವರ್ಧನೆಯನ್ನು ಕಂಡುಹಿಡ್ರಿ ಅಂತಾನೆ. ಇಲ್ಲಿ V ಕೊಟ್ಟಿದ್ದಾನೆ ಮತ್ತು F ಕೊಟ್ಟಿದ್ದಾನೆ, ಆದರೆ U ಕಂಡುಹಿಡಿ ಅಂತ ಹೇಳ್ತಿದ್ದಾನೆ. ಹೀಗಾಗಿ ನಮಗೆ ಸೂತ್ರ ಗೊತ್ತಿದೆ, 1/F = 1/V - U.
ಹೀಗಾಗಿ ಇಲ್ಲಿ ವಿ ಮತ್ತು ಎಫ್ ಗೊತ್ತಿರೋದ್ರಿಂದ ಒನ್ ಬೈ ಯು ಅನ್ನು ಕಂಡುಹಿಡಿತಾ ಇದೆ. ಇಲ್ಲಿ ವಿ ಈಕ್ವಲ್ ಟು -10 ಸೆಂಟಿಮೀಟರ್. ಯಾಕಂದರೆ ಯಾಕೆ -10 ಸೆಂಟಿಮೀಟರ್ ಅಂದರೆ ನಾನು ಆಗಲೇ ಹೇಳಿದೆ, ಇಲ್ಲಿ ನಿಮ್ನ ಮಸೂರ ಆಗಿರೋದ್ರಿಂದ ಅದು ಏನಂದರೆ ಮಿಥ್ಯ ಪ್ರತಿಬಿಂಬ ಉಂಟಾಗೋದ್ರಿಂದ ನಾವು ವಿ ಈಕ್ವಲ್ ಟು -10 ಸೆಂಟಿಮೀಟರ್ನೇ ತೊಗೋಬೇಕಾಗತ್ತೆ. ಯಾಕಂದರೆ ಹಿಂದ್ಗಡೆ ಉಂಟಾಗ್ತದೆ ಇದು ಪ್ರತಿಬಿಂಬ. ಇನ್ನು ಎಫ್ ಈಕ್ವಲ್ ಟು -15 ಸೆಂಟಿಮೀಟರ್ ನಾವು ಈಗಾಗಲೇ ಗೊತ್ತಿದೆ ನಮಗೆ. ಇನ್ನು ಯು ಅನ್ನು ಕಂಡುಹಿಡಬೇಕಾಗಿದೆ. ಹೀಗಾಗಿ 1/v - 1/u ಈಕ್ವಲ್ ಟು 1/f ಅಂತ ಸೂತ್ರ ಇದೆ. ಆದರೆ ನಮಗೆ 1/u ಬೇಕಾಗಿದೆ. ಹೀಗಾಗಿ 1/u ಈಕ್ವಲ್ ಟು ನಮಗೇನು ಸಿಗ್ತದೆ 1/v - 1/f. ಹೀಗಾಗಿ ಕೊನೆಗೆ ನಮಗೆ ಎಷ್ಟು ಯು ಬೆಲೆ ಎಷ್ಟು ಸಿಗುತ್ತೆ ಅಂದರೆ -30 ಸೆಂಟಿಮೀಟರ್ ಸಿಗುತ್ತೆ. ಹೀಗಾಗಿ ವಸ್ತುವಿನ ದೂರ 30 ಸೆಂಟಿಮೀಟರ್. ಎಷ್ಟು ಸೆಂಟಿಮೀಟರ್ ದೂರದಲ್ಲಿ ಇಡಬೇಕು ನಾವು? 10 ಸೆಂಟಿಮೀಟರ್ ದೂರದಲ್ಲಿ ಪ್ರತಿಬಿಂಬ ಉಂಟಾಗಬೇಕಾದ್ರೆ ವಸ್ತುವನ್ನು 30 ಸೆಂಟಿಮೀಟರ್ ದೂರದಲ್ಲಿ ಇರಬೇಕು. ಇನ್ನು ಪ್ರತಿಬಿಂಬದ ವರ್ಧನೆ ಎಷ್ಟಾಗಿರ್ತದೆ ಅಂದರೆ +0.33. ಪ್ಲಸ್ ಅಂದರೆ ನಾನು ಈಗಾಗಲೇ ಹೇಳಿದೆ, ಅಲ್ಲಿ ಉಂಟಾಗುವಂಥ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ ಆಗಿರ್ತದೆ. ನಿಮ್ನ ಮಸೂರ ಅಂದಾಗ ಅಲ್ಲಿ ಎಮ್ ಈಜ್ಕೊಲ್ಟು ಧನಾತ್ಮಕ ಉತ್ತರನೇ ಬರಲೇಬೇಕು. ಇಲ್ಲಾಂದರೆ ನೀವು ಮಾಡಿದ ಲೆಕ್ಕ ತಪ್ಪಾಗಿರ್ತದೆ, ಸಮಸ್ಯೆ ತಪ್ಪಾಗಿರ್ತದೆ. ಇಲ್ಲಿ ಧನಾತ್ಮಕ ಚಿಹ್ನೆಯು ಪ್ರತಿಬಿಂಬದ ನೇರ ಮತ್ತು ಮಿಥ್ಯವಾಗಿರೋದನ್ನು ಸೂಚಿಸುತ್ತದೆ. ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರದ 1/3 ಇರುತ್ತದೆ. ಇಲ್ಲಿಗೆ ನಿಮಗೆ ಈ ಅಧ್ಯಾಯ ಭಾಳ ಸವಿಸ್ತರವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಕೆಲವು ಸಮಸ್ಯೆಗಳು ನಿಮ್ಮ ಪಠ್ಯಪುಸ್ತಕದಲ್ಲಿವೆ, ಅವನ್ನು ನೀವು ಮನೆಯಲ್ಲಿ ಹೋಗಿ ಅಭ್ಯಾಸ ಮಾಡಿರಿ. ಇಲ್ಲಿವರೆಗೆ ನಾನು ಹೇಳಿದಂಥ ಎಲ್ಲ ಒಂದು ಬೆಳಕಿನ ಅಧ್ಯಾಯ ನಿಮಗೆಲ್ಲ ಉತ್ತಮ ಮಟ್ಟದಲ್ಲಿ ತಿಳಿದಿರುತ್ತೆ ಅಂತ ಭಾವಿಸ್ತಾ ನನ್ನ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.